ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರೇಯಸ್. ನಾನು ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಯೂರೋ ಆಂಕಾಲಜಿಸ್ಟ್, ರೀನಲ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್, ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್. ಇವತ್ತಿನ ವಿಷಯ ಏನು ಅಂದರೆ ಪ್ರಾಸ್ಟೇಟ್. ಪ್ರಾಸ್ಟೇಟ್ ಅನ್ನೋದು ಎಲ್ಲ ಗಂಡಸರಲ್ಲಿ 45ರಿಂದ 50 ವರ್ಷ ವಯಸ್ಸಿನಲ್ಲಿ ಉಂಟಾಗುವಂತಹ ಸಮಸ್ಯೆ. ಪ್ರಾಸ್ಟೇಟ್ ಗ್ರಂಥ ಏನಿದೆ ಅದು ಎಲ್ಲ ಗಂಡಸರಲ್ಲೂ ಇರುತ್ತೆ. ಅದು 45ರಿಂದ 50 ವರ್ಷ ವಯಸ್ಸಿನ ಗಂಡಸರಲ್ಲಿ ಏನಾಗುತ್ತೆ ಅಂದರೆ ತನ್ನ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ. ಅಂದರೆ ಆ ಸೈಜಿನ ಇದು ದಪ್ಪ ಆಗ್ತಾ ಬರುತ್ತೆ. ಅದರಿಂದ ಹಲವಾರು ಯೂರಿನ್ ಸಮಸ್ಯೆ ಅಂದರೆ ಮೂತ್ರ ಸಮಸ್ಯೆಗಳು ಉಂಟಾಗೋ ಸಾಧ್ಯತೆಗಳು ಜಾಸ್ತಿ. ಯೂರಿನ್ ಸಮಸ್ಯೆಗಳು ಯಾವ ರೀತಿಯಲ್ಲಿ ಅಂದರೆ ಓದುವಾಗ ಯೂರಿನ್ನು ಬರದೇ ಇರೋದು, ಅಥವಾ ಸ್ವಲ್ಪ ಹೊತ್ತು ಕಾದ ನಂತರ ಯೂರಿನ್ ಬರುವಂಥದ್ದು, ಮೂತ್ರಕೋಶದಲ್ಲಿ ಇನ್ನೂ ಉಳ್ಕೊಳ್ಳುವಂತಹ ಸಾಧ್ಯತೆಗಳು, ಅಥವಾ ಪದೇ ಪದೇ ಯೂರಿನ್ ಹೋಗೋ ಸಾಧ್ಯತೆಗಳು, ಅಥವಾ ಯೂರಿನ್ ಲೀಕ್ ಆಗೋ ಸಮಸ್ಯೆಗಳು, ಈ ರೀತಿ ಹಲವಾರು ಸಮಸ್ಯೆಗಳು ಈ ಪ್ರಾಸ್ಟೇಟಿಂದ ಉಂಟಾಗುತ್ತೆ. ಇದಕ್ಕೆ ಚಿಕಿತ್ಸೆ ಏನು ಅಂದರೆ ತಾವು ತಮ್ಮ ಯೂರಾಲಜಿ ಡಾಕ್ಟರ್ನ ಭೇಟಿಯಾದಾಗ ಅವರು ಹಲವಾರು ಟೆಸ್ಟ್ಗಳನ್ನು ಮಾಡ್ತಾರೆ. ಅದರಲ್ಲಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಆ ಪ್ರಾಸ್ಟೇಟಿನ ಸೈಜ್ ಅಂದರೆ ಎಷ್ಟು ದಪ್ಪ ಇದೆ ಪ್ರಾಸ್ಟೇಟು, ಯೂಶಲಿ 20ರಿಂದ 30 ಗ್ರಾಮ್ ಇರಬೇಕಂತ ಪ್ರಾಸ್ಟೇಟು 40ರಿಂದ 50 ಅಥವಾ 100ರಿಂದ 150 ಗ್ರಾಮ್ ತನಕನೂ ಹೆಚ್ಚಾಗೋ ಸಾಧ್ಯತೆಗಳಿರುತ್ತೆ. ಸೊ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆದ ನಂತರ ಇನ್ನೊಂದು ಟೆಸ್ಟ್ ಅಂದರೆ ಯೂರೋಫ್ಲೋಮೆಟ್ರಿ. ಯೂರೋಫ್ಲೋಮೆಟ್ರಿನಲ್ಲಿ ಯೂರಿನ್ ಸ್ಪೀಡ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಅದು ನಾರ್ಮಲ್ ಆಗಿದೆಯಾ ಅಥವಾ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದು ಅಥವಾ ಬ್ಲಾಕ್ ಆಗಿರೋ ಸಾಧ್ಯತೆಗಳು ಆ ಯೂರೋಫ್ಲೋಮೆಟ್ರಿ ಅನ್ನೋ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಅದಲ್ದಿರೋ ಕೆಲವು ಟೆಸ್ಟ್ಗಳು PSA ಅಂತ. PSA ಅನ್ನೋದು ಎಲ್ಲ ಗಂಡಸರಲ್ಲೂ 50 ವರ್ಷ ಆದಮೇಲೆ ಮಾಡಲೇಬೇಕಾದಂಥ ಒಂದು ಬ್ಲಡ್ ಟೆಸ್ಟು. ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗೋಸ್ಕರ ನಾವು ಮಾಡುವಂತಹ ಟೆಸ್ಟು. ಇದರಲ್ಲಿ ಏನಾದರೂ ಏರುಪೇರಿದ್ದರೆ ಅದರಲ್ಲಿ ಒಂದು ಇನ್ಫೆಕ್ಷನ್ ಇರೋ ಸಾಧ್ಯತೆ ಅಥವಾ 2 ಕ್ಯಾನ್ಸರ್ ಇರೋ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಇದಲ್ದಿರ ಕೆಲವು ಟೆಸ್ಟ್ಗಳು ಅಂದರೆ ಯೂರಿನ್ ಟೆಸ್ಟು, ಅದಲ್ದಿರ ಕ್ರಿಯಾಟಿನಿನ್ ಅನ್ನೋ ಟೆಸ್ಟ್ ಕೂಡ ನಾವು ಮಾಡ್ತೇವೆ. ಇದಾದ ನಂತರ ಪ್ರಾಸ್ಟೇಟಿನ ಸೈಜಿನ ಮೇಲೆಗೆ ಮತ್ತು ಆ ಯೂರಿನ್ ಸ್ಪೀಡ್ ಹೇಗಿದೆ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಮಾತ್ರೆಗಳಲ್ಲೇ ಈ ಸಮಸ್ಯೆ ಕ್ಲಿಯರ್ ಆಗುತ್ತಾ ಅಥವಾ ಶಸ್ತ್ರಚಿಕಿತ್ಸೆಯ ಬೇಕಾಗುತ್ತಾ ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ. ಮಾತ್ರೆಯಲ್ಲಿ ಹಲವಾರು ಮಾತ್ರೆಗಳಿರುತ್ತೆ. ಆ ಮಾತ್ರೆಗಳು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಯೂರಿನ್ ಸರಾಗವಾಗಿ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಮಾತ್ರೆ ಕೊಟ್ಟರು ಕೂಡ ಸಮಸ್ಯೆಗಳು ಅಷ್ಟು ಸುಲಭವಾಗಿ ನಿವಾರಣೆ ಆಗೋದಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಒಂದು, ಪ್ರಾಸ್ಟೇಟ್ ತುಂಬ ದಪ್ಪ ಆಗಿರುತ್ತೆ, ಅಥವಾ ಪ್ಯಾಸೇಜಿನಲ್ಲಿ ಬ್ಲಾಕ್ ಇರೋ ಕಾರಣ ಯೂರಿನ್ ಸಲೀಸಾಗಿ ಹೋಗಲ್ಲ. ಆವಾಗ ಶಸ್ತ್ರಚಿಕಿತ್ಸೆ ಮಾಡುವ ಅನಿವಾರ್ಯ ಇರುತ್ತೆ. ಸೊ ಶಸ್ತ್ರಚಿಕಿತ್ಸೆಯಲ್ಲಿ ಕೂಡ ಹಲವಾರು ವಿಧಗಳಿದೆ. ಒಂದು, ನಾರ್ಮಲ್ ಆಗಿ ನಾವು ಮಾಡುವಂತಹ ಪ್ರೊಸೀಜರು TURP ಅಂತ ಹೇಳ್ತೀವಿ, ಅಂದರೆ ಟ್ರಾನ್ಸ್ ಯುರೆಥರಲ್ ರಿಸೆಕ್ಷನ್ ಆಫ್ ಪ್ರಾಸ್ಟೇಟ್. ಇದನ್ನ ಬೈಪೋಲಾರ್ ಅಥವಾ ಮಾನೋಪೋಲಾರ್ ಅಂತ 2 ವಿಧಗಳಿದೆ. ಇದರಲ್ಲಿ ಎಂಡೋಸ್ಕೋಪಿ ಅಂದರೆ ಯೂರಿನ್ ಹೋಗೋ ರಂಧ್ರದಿಂದಾನೇ ನಾವು ಎಂಡೋಸ್ಕೋಪನ್ನು ಪಾಸ್ ಮಾಡಿ ಆ ಪ್ರಾಸ್ಟೇಟನ್ನು ತೆಗೆಯುವಂತಹ ಕಾರ್ಯ ಇರುತ್ತೆ. ಇನ್ನೊಂದು, ಲೇಟೆಸ್ಟ್ ಟೆಕ್ನಿಕ್ಸ್ ಅಲ್ಲಿ ಒಂದು ಲೇಸರ್ ಥೆರಪಿ. ಲೇಸರಲ್ಲಿ ಏನು ಮಾಡ್ತೀವಿ ಅಂದರೆ ನ್ಯೂಕ್ಲಿಯೇಷನ್ ಆಫ್ ಪ್ರಾಸ್ಟೇಟ್, ಅಂದರೆ ಟೂಲೆಪ್ ಅಂಡ್ ಹೋಲೆಪ್ ಅಂತ 2 ಟೆಕ್ನಿಕ್ ಇದೆ. ಇದರಲ್ಲಿ ಕಂಪ್ಲೀಟ್ ಪ್ರಾಸ್ಟೇಟನ್ನು ನಾವು ರಿಮೂವ್ ಮಾಡಿ ಅದನ್ನು ಮೂತ್ರಕೋಶದ ರಂಧ್ರದಿಂದಾನೇ ಹೊರಗೆ ತೆಗಿತೀವಿ. ಇದರಲ್ಲೂ ಕೂಡ ಏನಾಗುತ್ತೆ, ಆ ಬ್ಲಾಕ್ ಇರುವಂತಹ ಪ್ರಾಸ್ಟೇಟನ್ನು ಕಂಪ್ಲೀಟ್ ರಿಮೂವ್ ಮಾಡಿದಾಗ ಯೂರಿನ್ ಸಲೀಸಾಗಿ ಹೋಗೋ ಸಾಧ್ಯತೆಗಳು ಜಾಸ್ತಿ. ಇದಲ್ದಿರ ಹೊಸದಾಗಿ ಬಂದಿರುವಂತಹ ಟ್ರೀಟ್ಮೆಂಟ್ಗಳಿವೆ. ಅದರಲ್ಲಿ ಒಂದು ಯೂರೋಲಿಫ್ಟ್ ಅಂತ. ಯೂರೋಲಿಫ್ಟ್ ಅಲ್ಲಿ ಈ ಪ್ರಾಸ್ಟೇಟನ್ನು ನಾವು ತೆಗಿಯಕ್ಕೆ ಹೋಗಲ್ಲ. ಈ ಟೆಕ್ನಿಕಲ್ಲಿ ಏನು ಮಾಡ್ತೀವಿ ಅಂದರೆ ಪಿಲ್ಲರ್ಗಳನ್ನು ಯೂಸ್ ಮಾಡಿ ಪ್ರಾಸ್ಟೇಟನ್ನು ಸೈಡಿಗೆ ಪುಷ್ ಮಾಡುತ್ತೆ. ಪುಷ್ ಮಾಡೋದ್ರಿಂದ ಏನಂದರೆ ಆ ಪ್ಯಾಸೇಜ್ ಓಪನ್ ಆದವಾಗ ಯೂರಿನ್ ಸಲೀಸಾಗಿ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರ ಅಡ್ವಾಂಟೇಜಸ್ ಏನಂದರೆ ಇದಕ್ಕೆ ಕಂಪ್ಲೀಟ್ ಅನಸ್ತೀಶಿಯಾ ಕೊಡುವಂತಹ ಅವಶ್ಯಕತೆ ಇರಲ್ಲ. ಹೈ ರಿಸ್ಕ್ ಪೇಷಂಟ್ ಅಂದರೆ ಪೇಷಂಟ್ಗೆ ಹಾರ್ಟಿನ ಸಮಸ್ಯೆಗಳಿದ್ದು ಅಥವಾ ಕಂಪ್ಲೀಟ್ ಅನಸ್ತೀಶಿಯಾ ಕೊಡೋಕ್ಕಾಗಲ್ಲ, ಆ ರೀತಿಯಲ್ಲಿ ಮಿನಿಮಮ್ ಅನಸ್ತೀಶಿಯಾ ಕೊಟ್ಟು ಈ ಪ್ರೊಸೀಜರ್ನ ಮಾಡ್ಬೋದು. ಇದಲ್ದಿರ ಇನ್ನೊಂದು ಟೆಕ್ನಿಕ್ ಅಂದರೆ ರಿಸಮ್ ಥೆರಪಿ ಅಂತ ಹೇಳ್ತೀವಿ. ರಿಸಮ್ ಅಲ್ಲಿ ನೀರಿನ ವಾಟರ್ ವೇಪರ್ಸ್ ಅಂದರೆ ಬಿಸಿಯಾದಂತಹ ನೀರು, ಆ ವೇಪರ್ಗಳನ್ನು ಪ್ರಾಸ್ಟೇಟಲ್ಲಿ ಇಂಜೆಕ್ಟ್ ಮಾಡಿ ಆ ಪ್ರಾಸ್ಟೇಟನ್ನು ಶ್ರಿಂಕ್ ಮಾಡುವಂತಹ ಒಂದು ಕಾರ್ಯ. ಇದು ಕೂಡ ಲೇಟೆಸ್ಟ್ ಟೆಕ್ನಿಕ್ಸ್. ಇವೆಲ್ಲವನ್ನು ಕೂಡ ನಾವು ಇಲ್ಲಿ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಇದು ನಾರ್ಮಲ್ ಆಗಿ ಬೆಳೆದಂತಹ ಪ್ರಾಸ್ಟೇಟ್ಗೆ ಮಾಡುವಂತಹ ಚಿಕಿತ್ಸೆಗಳ ವಿಧಾನಗಳು.
ಇನ್ನೊಂದು ರೀತಿ ಕೂಡ ಪ್ರಾಸ್ಟೇಟ್ ದಪ್ಪ ಆಗೋ ಸಾಧ್ಯತೆಗಳಿರುತ್ತೆ. ನಾನು ಹೇಳ್ದಂಗೆ ಆ PSA ಅನ್ನೋ ಟೆಸ್ಟ್ ಅಲ್ಲಿ ಏರುಪೇರಿದ್ದು, ಆ PSA ಏನಾದ್ರೂ ಜಾಸ್ತಿ ಇದ್ದು ಅದಕ್ಕೆ ನಾವು ಕಾರಣ ಹುಡುಕ್ಬೇಕಾಗುತ್ತೆ. ಇನ್ಫೆಕ್ಷನ್ ಇದ್ರೆ ಇನ್ಫೆಕ್ಷನ್ ಟ್ರೀಟ್ ಮಾಡಿದ ನಂತರ ಆ PSA ಅನ್ನೋ ಬ್ಲಡ್ ಟೆಸ್ಟ್ ತಿರ್ಗಾ ನಾವು ಮತ್ತೆ ಟೆಸ್ಟ್ ಮಾಡಿ ನೋಡ್ತೀವಿ. ಆ PSA ಏನಾದ್ರೂ ಕಮ್ಮಿ ಆದ್ರೆ ಅದು ಇನ್ಫೆಕ್ಷನ್ ಇಂದ ಆಗಿರೋ ಸಾಧ್ಯತೆ ಇರುತ್ತೆ. ಬಟ್ ಆ PSA ಏನಾದ್ರೂ ಜಾಸ್ತಿ ಆಗಿದೆ ಅಂದ್ರೆ ಇನ್ನೂ ಕೂಡ ಅದಕ್ಕೆ ಪ್ರಾಸ್ಟೇಟಿನ ಒಂದು ತುಂಡನ್ನು ನಾವು ಲ್ಯಾಬ್ಗೆ ಕಳಿಸ್ತೀವಿ. ಅಂದ್ರೆ ಅದರ ಬಯೋಪ್ಸಿಯನ್ನ ಮಾಡಿ ಅದರಲ್ಲಿ ಕ್ಯಾನ್ಸರ್ ಅಂಶ ಇದೆಯಾ ಇಲ್ವಾ ಅಂತ ನಾವು ಪತ್ತೆ ಹಚ್ಚಬೇಕಾಗುತ್ತೆ. ಕ್ಯಾನ್ಸರ್ ಅಂಶ ಕಂಡು ಬಂದಲ್ಲಿ ಅದಕ್ಕೆ PSMA PET CT ಸ್ಕ್ಯಾನ್ ಅನ್ನೋ ಒಂದು ಟೆಸ್ಟ್ ಅನ್ನು ಮಾಡಿ ಅದರ ಚಿಕಿತ್ಸೆಯ ವಿಧಾನಗಳೇ ಬೇರೆ ಇರುತ್ತೆ. ಸೊ ಇದು ಪ್ರಾಸ್ಟೇಟಿನ ಬಗ್ಗೆ ನಿಮಗೆ ಒಂದು ವಿವರಗಳು. ಧನ್ಯವಾದ.